2017 ಅವತ್ತು NDA ಗೌರ್ಮೆಂಟು ಸೆಂಟ್ರಲ್ಲಿ ಅಧಿಕಾರದಲ್ಲಿತ್ತು. ಇದೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅಮಿತ್ ಶಾ ಅವರು ಕೂಡ ಇದ್ದರು ಆ ಗೌರ್ಮೆಂಟಲ್ಲಿ. ಸೊ ಅವತ್ತು DK ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತು ಅಂದ್ಬಿಟ್ಟು ಗುಜರಾತಿನ ಕಾಂಗ್ರೆಸ್ MLAಗಳನ್ನ ಅಲ್ಲಿಂದ ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ನಲ್ಲಿ ಕರ್ಕೊಂಬಂದು ಸೇಫಾಗಿ ಇಟ್ಕೊಂಡು ಆ ಒಂದು ಯಶಸ್ವಿ ಕಾರ್ಯಾಚರಣೆನ ಮುಗಿಸ್ಕೊಟ್ಬಿಟ್ಟು ಅದರಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕೆಂಗಣ್ಣಿಗೆ ಕೂಡ ಗುರಿಯಾದರು. ಆ ಕಥೆನ ಈಗೇನು ಕೇಳ್ತಾ ಇದ್ದೀನಿ ಅಂತಂದರೆ, ಅಂದಿನ DK ಶಿವಕುಮಾರ್ ಅವರು BJPಗೆ ನೇರವಾಗಿ ಸವಾಲಾಗ್ತಾಯಿದ್ರು. ಆದರೆ ಇವತ್ತು ಅದೇ DK ಶಿವಕುಮಾರ್ ಅವರು ನನಗೆ ಯಾವುದೇ ಶತ್ರುತ್ವ ಬೇಡ, ನಾನು ಎಲ್ಲರ ಹತ್ತಿರಗೂ ಫ್ರೆಂಡ್ಸ್ ಆಗಿರಬೇಕು, ಎಲ್ಲ ನನ್ನ ಫ್ರೆಂಡ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇವತ್ತು ಏನು ಚೇಂಜ್ ಆಯಿತು? CM ಆದಮೇಲೆ DK ಶಿವಕುಮಾರ್ ಅವರು ಬದಲಾಗೋದ್ರಾ? ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ, ಒಂದು ಟ್ವಿಸ್ಟ್ ಇದೆ. ಸೊ ಏನು ಬದಲಾವಣೆ ಆಯಿತು ಅಂತ ಹೇಳೋದಾದರೆ, ಅವತ್ತು DK ಶಿವಕುಮಾರ್ ಅವರ ಪೊಲಿಟಿಕ್ಸ್ ಅಂತಂದರೆ ಅಲ್ಲಿ ಅಗ್ರೆಷನ್ ಇದ್ದೇ ಇರುತ್ತೆ. ಸೊ ಅವರು CM ಆದಮೇಲೆ ಅವರ ಮಾತಿನ ಟೋನಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಕನ್ಫ್ರಂಟೇಷನ್ ಅಂತ ಇದ್ದ DK ಶಿವಕುಮಾರ್ ಅವರು ಇವತ್ತು ಕೋಆಪ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಶತ್ರುತ್ವ ಅಂತ ಹೇಳ್ತಿದ್ದವರು ಇವತ್ತು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಪಾಲಿಟಿಕ್ಸ್ ಅಂತ ಹೇಳ್ತಿದ್ದವರು ಇವತ್ತು ಕರ್ನಾಟಕದ ಸ್ಟೇಟ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು, ಎಲ್ಲ ಪಾರ್ಟಿಯವರು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಏನಿದು ಕ್ಯಾಲ್ಕುಲೇಷನ್ನು? CM ಆದಮೇಲೆ ಈ ಕ್ಯಾಲ್ಕುಲೇಷನ್ನು CM ಕುರ್ಚಿ ಏರಿದ್ಮೇಲೆ ಏನು ಚೇಂಜ್ ಆಯಿತು ಅಂತ ಈಗ ಮಾತಾಡೋಣ. ಸೊ ಕ್ಯಾಲ್ಕುಲೇಷನ್ ಏನು ಚೇಂಜ್ ಆಯಿತು ಅಂತಂದರೆ, ನೀವು ಯಾವುದೇ ಒಂದು ಫೈಟ್ ಮಾಡಬೇಕು ಅಂತಂದರೆ, ನೀವು ಅಪೋಸಿಷನ್ ಪಾರ್ಟಿಲಿ ಇದ್ಕೊಂಡು ಫೈಟ್ ಮಾಡ್ತೀರಾ ಅಂತಂದರೆ ಅದಕ್ಕೊಂದು ಪೊಲಿಟಿಕಲ್ ಕ್ಯಾಪಿಟಲ್ ಇದೆ. ಸೊ ನೀವು CM ಆದಮೇಲೆ ಫೈಟ್ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರತಿ ಫೈಟ್ಗೂ ಅದಕ್ಕೆ ಆದಂಥ ಒಂದು ಬೆಲೆ ತರಬೇಕಾಗುತ್ತೆ ನೀವು. ಯಾಕೆಂದರೆ ಸೆಂಟ್ರಲಲ್ಲಿ ನೀವು ಫಂಡ್ಸ್ ಮತ್ತು ಅಪ್ರೂವಲ್ಸ್ ತೊಗೊಬೇಕು. ಯಾವುದೇ ಒಂದು ನೀವು ಅಭಿವೃದ್ಧಿ ಕಾರ್ಯಾಚರಣೆ ಮಾಡೋದಾಗಿರ್ಬೋದು, ಯಾವುದೇ ಒಂದು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋಕ್ಕಾಗಿರ್ಬೋದು ಎಲ್ಲ. ಅದಾದಮೇಲೆ ನೀವು ಒಬ್ಬ ಆಪೋಸಿಷನ್ ಲೀಡರ್ ಜೊತೆ, ಸ್ಟೇಟಲ್ಲಿ ಆಪೋಸಿಟ್ ಲೀಡರ್ ಇರ್ತಾರಲ್ಲ ಅವ್ರ ಜೊತೆನೂ ಕೂಡ ನೀವು ನೆಗೋಷಿಯೇಷನ್ ಮಾಡಲೇಬೇಕಾಗುತ್ತೆ ಯಾವುದೇ ಒಂದು ಇಶ್ಯೂಸ್ ಬಗ್ಗೆ. ಅದ್ರ ಜೊತೆಗೆ ನೀವು ವಿತಿನ್ ದ ಪಾರ್ಟಿ, ಅಂದರೆ ನಿಮ್ಮ ಪಾರ್ಟಿ ಒಳಗಡೆ, ಎಕ್ಸಾಂಪಲ್ ಇವಾಗ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಒಂದು ಲೀಡರ್ಶಿಪ್ ಈಕ್ವೇಷನ್ನ ಕೂಡ ಮ್ಯಾನೇಜ್ ಮಾಡಬೇಕು. ಅದ್ರ ಜೊತೆಗೆ 2028, ಹೌದು ಇದೇ ಇಂಪಾರ್ಟೆಂಟು, 2028 ಮೇಲೇ DK ಶಿವಕುಮಾರ್ ಅವರ ಗಮನ ಇರೋದು. ಈ 2028ಕ್ಕೆ ಅಧಿಕಾರಕ್ಕೆ ಬರೋದಕ್ಕೇ ಈ ಒಂದು ಎಲ್ಲಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಬೇಕು ಅಲ್ಲಿ ಫ್ರೆಂಡ್ಶಿಪ್ಪು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು, ಈ ರೀತಿ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತಂದರೆ, DKಶಿ ಅವರ ಸನಾತನ ಮತ್ತು ಹಿಂದೂ ಕಲ್ಚರಲ್ ಪೊಸಿಷನಿಂಗ್ ಬಗ್ಗೆ ನಾವು ಮಾತಾಡಬೇಕು. ನಿಮಗೆ ಗೊತ್ತಿರೋಂಗೆ ಅವರ ಟೆಂಪಲ್ ವಿಸಿಟ್ಸು, ಧರ್ಮದ ಬಗ್ಗೆ ಮಾತು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಅದಾದಮೇಲೆ ತಮ್ಮ ನಿರರ್ಗಳವಾಗಿ ಸಂಸ್ಕೃತ ಶ್ಲೋಕಗಳನ್ನು ಹೇಳೋದು, ಮತ್ತು ಅಜ್ಜಯ್ಯನ ಬಗ್ಗೆ ತೋರಿಸುವಂಥ ಭಕ್ತಿ, ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, ಪ್ರಮಾಣ ವಚನ ಸಂದರ್ಭದಲ್ಲಿ ಯಾರೂ ಕೂಡ ಆ ಥರ ಒಂದು ದೇವರ ಫೋಟೋನ ಇಟ್ಕೊಂಡಿರಲ್ಲ. ಇವರೇ ಫಸ್ಟ್ ಟೈಮ್ ತಮ್ಮ ಅಜ್ಜಯ್ಯನ ಫೋಟೋ ಇಟ್ಕೊಂಡು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪ್ರಮಾಣ ವಚನ ತಗೊಂಡಿದ್ದು. ಸೊ ಇದೆಲ್ಲ CM ಆದಮೇಲೆ ಅತಿ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ. ಸೊ ಇದು ವೈಯಕ್ತಿಕ ನಂಬಿಕೆನ, ಇಲ್ಲ ಕಲ್ಚರಲಿ ಕನೆಕ್ಟಾ, ಇಲ್ಲ ಪೊಲಿಟಿಕಲ್ ಸ್ಟ್ರಾಟಜಿನ, ಅದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅವ್ರ ಆ್ಯಕ್ಷನ್ಸ್ ನೋಡಿ ನೀವೇ ಡಿಸೈಡ್ ಮಾಡಿ. ಸೊ ಇದನ್ನು ಕೂಡ ಅವರು ಓಪನ್ ಆಗಿ ತೋರಿಸ್ಕೊತಾ ಇದ್ದಾರೆ. ಈಗ ಕಾಂಗ್ರೆಸ್ನ ಮೂಲಭೂತ ವೋಟ್ ಬ್ಯಾಂಕ್ ಏನಿದೆ, ಅಹಿಂದ ಮತ್ತು ಅಲ್ಪಸಂಖ್ಯಾತರು, ಅದನ್ನು ಕೂಡ ಅವರೆಲ್ಲೂ ವಿರೋಧ ಮಾಡ್ತಾ ಇಲ್ಲ. ಹಂಗಂತ ತನ್ನ ಒಂದು ನಂಬಿಕೆ ಅಂತ ಅವ್ರನ್ನು ತೋರಿಸ್ತಾ ಇದ್ದಾರಲ್ಲ ಹಿಂದುತ್ವನ, ಅದನ್ನು ಕೂಡ ಎಲ್ಲೂ ಅವರು ಮುಚ್ಚುಮರೆ ಮಾಡ್ತಾ ಇಲ್ಲ. ಹಾಗಾದರೆ DK ಶಿವಕುಮಾರ್ ಅವರು ಎಲ್ಲರ ಬಗ್ಗೆನೂ ಎಲ್ಲರ ಜೊತೆನೂ ಎಲ್ಲರೂ ಪ್ಲೀಸ್ ಮಾಡ್ತಾ ಇದ್ದಾರೆ, ಎಲ್ಲರ ಜೊತೆ ಗುಡ್ ಬುಕ್ಸಲ್ಲಿರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ಹಾಗೂ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಇದೇ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ HD ಕುಮಾರಸ್ವಾಮಿ ಅವ್ರ ಜೊತೆ ಅವ್ರ ಫೈಟ್ ಇದ್ದೇ ಇದೆ. ಅದ್ರ ಜೊತೆಗೆ ಕಾವೇರಿ ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕದ ನಿಲುವು ಏನಿದೆ ಅದನ್ನು ಸ್ಪಷ್ಟವಾಗಿ ಅದಕ್ಕೆ ನಿಂತ್ಕೊಂಡಿದ್ದಾರೆ ಅವರು. ಅದರಲ್ಲಿ ಯಾವುದೇ ಒಂದು ಮುಲಾಜನ್ನು ತೋರಿಸಿಲ್ಲ, ಯಾವುದೇ ಒಂದು ತಮ್ಮ ನಿಲುವನ್ನು ಸಡಿಲಗೊಳಿಸಿಲ್ಲ. ಆದರೂ ಕೂಡ ತಾವು ಒಂದು ತಮಿಳುನಾಡಿನ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ, ಅದನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ತಮ್ಮ ನಿಲುವನ್ನು ಎಲ್ಲೂ ಕೂಡ ಬದಲಾವಣೆ ಮಾಡಿಲ್ಲ, ಎಲ್ಲೂ ಒಂದು ಸಡಿಲಗೊಳಿಸಿಲ್ಲ. ಹಾಗಾದರೆ DK ಶಿವಕುಮಾರ್ ಅವರು ಸಾಫ್ಟ್ ಆಗ್ಬಿಟ್ಟಿದ್ದಾರಾ? ಖಂಡಿತವಾಗೂ ಇಲ್ಲ. ಸಾಫ್ಟ್ ಅಂದರೆ ಎಲ್ಲರ ಜೊತೆನೂ ಸಾಫ್ಟ್ ಆಗಿಲ್ಲ, ಸೆಲೆಕ್ಟಿವ್ಲಿ ಸಾಫ್ಟ್ ಆಗಿದ್ದಾರೆ. ಬಟ್ ಯಾವ ವಿಷಯದಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡ್ತಾ ಇದ್ದಾರೆ. ಕನ್ಫ್ರಂಟೇಷನ್ ಮಾಡೋ ಕಡೆ ಕನ್ಫ್ರಂಟೇಷನ್ ಮಾಡ್ತಾನೆ ಇದ್ದಾರೆ. ತಮ್ಮ ಒಂದು ಸ್ಟ್ರಾಟಜಿ ಯೂಸ್ ಮಾಡಿ CM ಆದ ತಕ್ಷಣ ನಡೆದಂಥ ಸ್ಥಳೀಯ ಚುನಾವಣೆಯಲ್ಲಿ ಗೆದ್ಕೊಂಡು ಕೂಡ ಬಂದಿದ್ದಾರೆ. ಅದಾದಮೇಲೆ ಎಲ್ಲಿ ಒಂದು ಪೀಸ್ಫುಲ್ ಮಾತಾಡಬೇಕು ಅಲ್ಲೂ ಮಾತಾಡ್ತಾ ಇದ್ದಾರೆ. ಅದೇ ರೀತಿ ತಮ್ಮ ಒಂದು ಹಿಂದೂ ಇಮೇಜ್ ಏನಿದೆ ಅದನ್ನು ಕೂಡ ಎಲ್ಲೂ ಮುಚ್ಚುಮರೆ ಮಾಡ್ತಾಯಿಲ್ಲ, ಓಪನ್ ಆಗಿ ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲ ನೋಡೋದಾದರೆ DKಶಿ ಅವರ ಪೊಲಿಟಿಕಲ್ ಒಂದು ಸ್ಟ್ರಾಟಜಿ ಏನಿದೆ ಅದನ್ನು ಕಂಪ್ಲೀಟಾಗಿ ಶಿಫ್ಟ್ ಮಾಡಿದ್ದಾರೆ. ಹಾಗಂತ ವ್ಯಕ್ತಿಯಾಗಿ ತುಂಬ ಬದಲಾವಣೆ ಆಗಿದ್ದಾರೆ ಅಂತಂದರೆ ವ್ಯಕ್ತಿಯಾಗಿ ಹಾಗೇ ಇದ್ದಾರೆ. ಬಟ್ ತಮ್ಮ ಪೊಲಿಟಿಕಲ್ ಸ್ಟ್ಯಾನ್ಸ್ ಏನಿದೆ, ತಮ್ಮ ಪೊಲಿಟಿಕಲ್ ಪೊಸಿಷನ್ ಏನಿದೆ ಅದನ್ನು ಚೇಂಜ್ ಮಾಡಿದ್ದಾರೆ. ಯಾವಾಗಲೂ ಒಂದೇ ರೀತಿ ಇರೋಕ್ಕಾಗೋದಿಲ್ಲ. CM ಆದಾಗ ಒಂದು ಲೆಕ್ಕ, CM ಆದಮೇಲೆ ಒಂದು ಲೆಕ್ಕ ಅಂತ ಹೇಳ್ಬೋದು.
ಡಿ ಕೆ ಶಿ ಅವರೇ ಹೇಳ್ದಾಗೆ ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ ಬಟ್ ಚೆಸ್ ಪ್ಲೇಯರ್ ಅಂತ ಹೇಳ್ತಾ ಇರ್ತಾರೆ ಅವ್ರು ಯಾವಾಗಲೂ. ಹಾಗಾದರೆ ಒಂದು ಕೊನೆಯದಾಗಿ ಕಾಡೋ ಒಂದು ಪ್ರಶ್ನೆ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಚೆಸ್ ಗೇಮ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಪೊಸಿಷನಿಂಗ್ ಏನು ಅಂತ. ಸೊ ಇವರಿಬ್ಬರ ಒಂದು ಸಂಘರ್ಷ, ಫೈಟು, ಕಾಳಗದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ವಿಡಿಯೋನ ಕಂಟಿನ್ಯೂ ಪಾರ್ಟು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.